ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ 13 ಅಗ್ನಿ ಪರೀಕ್ಷೆ 12ನೇ ಎಪಿಸೋಡ್ ಹೇಗಿತ್ತು, ಇದರ ಜೊತೆಗೆ ಬಿಗ್ ಬಾಸ್ ಸೀಸನ್ ಅಗ್ನಿ ಪರೀಕ್ಷೆ ಯಾವಾಗ ಮುಗಿಯುತ್ತೆ, ಫೈನಲ್ ಯಾವಾಗ, ಟಾಪ್ 3 ಕಂಟೆಸ್ಟೆಂಟ್ಗಳು ಯಾರು ಬರ್ತಾರೆ, ಯಾಕೆ ಸೆಲೆಕ್ಟ್ ಮಾಡ್ತಾರೆ, ಅದಾದ್ಮೇಲೆ ಅಗ್ನಿ ಪರೀಕ್ಷೆ ಇನ್ನು ನಾವು ಎಷ್ಟು ಎಪಿಸೋಡ್ ನೋಡ್ಬೋದು, ಇವೆಲ್ಲ ಪ್ರಶ್ನೆಗಳಿದಾವೆ. ಜೊತೆಗೆ ಮುಖ್ಯವಾಗಿ ಅಗ್ನಿ ಪರೀಕ್ಷೆಗೆ 3 ಜನ ಬರ್ತಾರ, ಇನ್ನು ಮಿಕ್ಕಿರೋರೆಲ್ಲ ಯಾರಾದ್ರೂ ಬರ್ತಾರ, ವೋಟಿಂಗ್ ಯಾವಾಗ ಕೊನೆ ದಿನವಾಗಿರುತ್ತೆ, ಮುಖ್ಯವಾಗಿ ಇವ್ರು ಹೇಳ್ತಾ ಇದಾರೆ ವೋಟಿಂಗ್ ಪ್ರಕಾರನೇ ಸೆಲೆಕ್ಟ್ ಮಾಡ್ತೀವಂತ. ಮತ್ತೆ ವೋಟಿಂಗ್ ಕೊನೆ ದಿನಾಂಕ ಯಾವತ್ತು, ಯಾವಾಗ ಮುಗಿಸ್ತಾರೆ, ಬಿಗ್ ಬಾಸ್ ಸೀಸನ್ 13 6ನೇ ತಾರೀಕು ಶುರು ಆಗುತ್ತೆ ಸೆಪ್ಟೆಂಬರ್. ಮತ್ತೆ ಅಗ್ನಿ ಪರೀಕ್ಷೆನ ಯಾವಾಗ ಮುಗಿಸಿ ನಮ್ಗೆ ಫೈನಲ್ ಕಂಟೆಸ್ಟೆಂಟ್ಗಳ ಹೆಸರು ಯಾವಾಗ ರಿವೀಲ್ ಮಾಡ್ತಾರಂತೆಲ್ಲ ಮಾತಾಡೋಣ. ಈ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಖಂಡಿತವಾಗ್ಲು. ಜೊತೆಗೆ ಎಪಿಸೋಡ್ ರಿವ್ಯೂ ಕೂಡ ಮಾತಾಡೋಣ. ವಿಶೇಷವಾಗಿ ಎಲ್ಲರಿಗೂ ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್, ಚಾನಲ್ ಯಾರಾದ್ರೂ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತೀರಾ ಬಟ್ ಲೈಕ್ ಮಾಡ್ತಿಲ್ಲ, ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಬೇರೆಯವರಿಗೆ ಸಜೆಸ್ಟ್ ಆಗುತ್ತೆ. ಇನ್ನು ಎಪಿಸೋಡ್ ರಿವ್ಯೂ ಮಾತಾಡೋಣ. ಎಪಿಸೋಡ್ ಅಲ್ಲಿ 2 ಟಾಸ್ಕ್ ಆಡಿಸ್ತಾರ. ಐ ಥಿಂಕ್ 2 ಟಾಸ್ಕ್ ಅಂದ್ರೆ ಆ ಟಾಸ್ಕ್ ಇಂಪಾರ್ಟೆಂಟ್. ನಾನು ಮೊದಲೇ ಹೇಳ್ತೀನಿ, ಎಪಿಸೋಡ್ 1 ಪೀಕ್ ಲೆವೆಲ್ ಅಪ್ಪ. ಏನ್ ಗುರು ಎಪಿಸೋಡು ಅನ್ನಷ್ಟೇನು ಇದ್ದಿಲ್ಲ, ಕಾಮನ್ ಆಗಿ ಸ್ಲೋ ಆಗಿ ಇತ್ತು ಎಪಿಸೋಡು, ಸರಿನಾ. ಅದೇ ಲಿಖಿತ್ ಅವರು ಚೆನ್ನಾಗಿ ಟಾಸ್ಕ್ ಆಡಿದ್ರು, ಇಲ್ಲ ಅಂತಲ್ಲ, ಚೆನ್ನಾಗಿ ಟಾಸ್ಕ್ ಆಡಿದ್ರು. ಟಾಸ್ಕ್ ಅಲ್ಲಿ ಕೂಡ ಗೆದ್ರು, 2 ಟಾಸ್ಕ್ ಅಲ್ಲಿ ವಿನ್ ಆಗ್ತಾರೆ. ಸೂಪರ್ ಆಗಿತ್ತು. ಜೊತೆಗೆ ಇದ್ರ ಜೊತೆಗೆ ಏನಂದ್ರೆ ಮೇನ್ ಆಗಿ ಟಾಸ್ಕ್ ಅಂತ ತಗೊಂಡಾಗ, ಗ್ರೂಪ್ ಪಾಯಿಂಟ್ಸ್ ಅಂತ ತಗೊಂಡಾಗ ಏನಾಗುತ್ತೆ ಅಂದ್ರೆ, ಈ ಒಂದು ಎಪಿಸೋಡ್ ಅಲ್ಲಿ ಗ್ರೂಪ್ ತಗೊಂಡಾಗ ಫಸ್ಟ್ನೇ ಪ್ಲೇಸ್ ಅಲ್ಲಿ ವಿನಯ್ ಗೌಡ ಟೀಮ್ ಇದೆ, 2ನೇ ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಸಂಗೀತ ಅವ್ರ ಟೀಮ್ ಇದೆ, ಕೊನೆ ಸ್ಥಾನದಲ್ಲಿ ನಮ್ಮ ಚಂದನ್ ಶೆಟ್ಟಿ ಇದೆ, 3ನೇ ಸ್ಥಾನದಲ್ಲಿ ಶ್ರುತಿ ಮೇಡಮ್ ಅವರು ಟೀಮ್ ಇದೆ. 500 ಪಾಯಿಂಟ್, 300 ಪಾಯಿಂಟ್, 200 ಪಾಯಿಂಟ್, 100 ಪಾಯಿಂಟ್ಸ್ ಈ ರೀತಿ ಇದೆ, ಸರಿನಾ, ಟೀಮ್ ಅಂತ ತಗೊಂಡಾಗ. ಇನ್ನು ಅದಾದ್ಮೇಲೆ ಈ ಟೀಮ್ ಅಲ್ಲಿ ತಗೊಂಡಾಗ ಸಂಗೀತ ಅವ್ರ ಟೀಮು ಇದೊಂದು ಫಸ್ಟ್ ಟೀಮ್ ಅಂತ ತಗೊಂಡಾಗ ಅದನ್ನ ಜೋಡ್ಸೋದಿರ್ತಾರೆ, ಅದ್ರಲ್ಲಿ ದೀಕ್ಷಿತ್ ಅವ್ರು ಆಡಕ್ ಹೋಗ್ತಾರೆ. ಅದೇ ರೀತಿಯಾಗಿ ಇವ್ ಟೀಮಿಂದ ದೀಕ್ಷಿತ್ ಯಾರೋ ಪೂರ್ಣಿಮಾ ಟೀಮಿಂದ ದೀಕ್ಷಿತ್ ಅವ್ರು ಹೋಗ್ತಾರೆ. ಅದಾದ್ಮೇಲೆ ಧನುಷ್ ಅವ್ರು ಹೋಗ್ತಾರೆ. ಇವ್ರು 4 ಜನ ಆಡ್ತಾರೆ. ಟಾಸ್ಕ್ ನೋಡಿರ್ಬೋದು, ರೋಶಿನಿ, ದೀಕ್ಷಿತ್, ಆಮೇಲೆ ಸಹನಾ, ಶಿವಣ್ಣ, ಧನುಷ್, ಈ 4 ಜನ ಟಾಸ್ಕ್ ಆಡ್ತಾರೆ. ಈ 4 ಜನ ಟಾಸ್ಕ್ ಅಲ್ಲಿ ಧನುಷ್ ಅವರು ಸೋಲ್ತಾರೆ, ದೀಕ್ಷಿತ್ ಅವರು ಸೋಲ್ತಾರೆ, ಸಹನಾ, ಶಿವಣ್ಣ ಮತ್ತು ನಮ್ಮ ರೋಶಿನಿ ಅವ್ರು ಗೆಲ್ತಾರೆ ಆ ಟಾಸ್ಕ್ ಅಲ್ಲಿ. ಆ ಟಾಸ್ಕ್ ಗೆದ್ದಿರೋ ಕಾರಣ ಏನಂದ್ರೆ ಇನ್ನೂ ಪಾಯಿಂಟ್ಸ್ ಬರುತ್ತೆ. ಅಲ್ಲಿ ಮೇನ್ ಆಗಿ ಪಾಯಿಂಟ್ಸ್ ಟೈ ಆಗಿರೋ ಕಾರಣ ಮತ್ತೆ ಸಂಗೀತ ಅವ್ರಿಗೆ ಇನ್ನೊಂದು ಟಾಸ್ಕ್ ಆಡಿಸ್ತಾರೆ. ಆ ಟಾಸ್ಕ್ ಅಲ್ಲಿ ಬಂದ್ಬಿಟ್ಟು ಸೇಮ್ ಅದೇ ರೀತಿನೇ ಇದು ಏನು ರಿಂಗ್ ಟಾಸ್ಕ್ ಇರುತ್ತೆ. ಆ ರಿಂಗ್ ಟಾಸ್ಕ್ ಅಲ್ಲಿ ಕೂಡ ಲಿಖಿತ್ ಅವರು ಗೆಲ್ತಾರೆ. ಏನ್ ಗೊತ್ತಾ, ಲಿಖಿತ್ ಅವರು ತುಂಬಾ ಫಿಟ್ನೆಸ್ ಆಗಿದ್ದಾರೆ, ಒಳ್ಳೆ ಹಾರ್ಮ್ ಸ್ಟ್ರೆಂತ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲಾ ಟಾಸ್ಕ್ ಅಲ್ಲೂ ಆಲ್ಮೋಸ್ಟ್ 4 ಟಾಸ್ಕ್ ಅಲ್ಲಿ ಎಲ್ಲ ಗೆದ್ದಿದ್ದಾರೆ, ಸೂಪರ್ ಆಗಿದ್ದಾರೆ. ಬಟ್ ಟೈ ಆದಾಗ ಮಾತ್ರ ಮತ್ತೆ ಇವರು ಯಾವ ಟೀಮು, ಶ್ರುತಿ ಅವ್ರ ಟೀಮು ಮತ್ತೆ ಸಂಗೀತ ಅವ್ರ ಟೀಮ್ ಟೈ ಆಗಿರೋ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ ಟಾಪ್ ಟೀಮ್ಗೆ ಕೊಟ್ಟಿರ್ತಾರೆ ಫಸ್ಟ್ ಟಾಸ್ಕ್ ಪಾಯಿಂಟ್ಸ್. ಅದಾದ್ಮೇಲೆ ಸಂಗೀತ ಅವ್ರ ಟೀಮಿಂದ ದೀಪಕ್ ರಾಜ್ ಬರ್ತಾರೆ, ಜೊತೆಗೆ ಶ್ರುತಿ ಮೇಡಮ್ ಟೀಮಿಂದ ಈಶಾ ನವೀನ್ ಅವ್ರು ಬರ್ತಾರೆ. ಈ ಇಬ್ಬರಿಗೆ ಬಾಲ್ ತಗೊಂಡು ಬಾಕ್ಸ್ ಅಲ್ಲಿ ಹಾಕೋದು, ಪಿಚ್ ಮಾಡಿ ಒಂದು ಬೌಲರ್ ಬೀಳುತ್ತೆ, ಆ ಬೌಲರ್ ಬಾಲ್ ಬೀಳ್ಬೇಕು, ಆ ಟಾಸ್ಕ್ ಕೊಟ್ಟಿರ್ತಾರೆ. ಆ ಟಾಸ್ಕ್ ಅಲ್ಲಿ ಸೂಪರ್ ತರ ಆಡ್ತಾರೆ ದೀಪಕ್ ರಾಜ್ ಅವರು. ಆ ಟಾಸ್ಕ್ ಗೆದ್ದಿರೋ ಕಾರಣ ಅವ್ರಿಗೆ 100 ಪಾಯಿಂಟ್ಸ್ ಬರುತ್ತೆ. ಅವಾಗ ಸೆಕೆಂಡ್ ಪ್ಲೇಸ್ ನ ಆಕ್ಯುಪೈ ಮಾಡ್ತಾರೆ ಅಂತ ಹೇಳ್ಬೋದು. ಈ ಟಾಸ್ಕ್ ಅಲ್ಲಿ ಹೈಲೈಟ್ ಆಗಿದ್ದೇನೆಂದ್ರೆ ಲಿಖಿತ್ ಅವರು ತುಂಬಾ ಅದ್ಭುತವಾಗಿ ಟಾಸ್ಕ್ ಆಡಿದ್ರು, ಅದ್ರ ಬೇರೆ ಮಾತೆಲ್ಲ ಒಪ್ಕೊಂಡ್ಲೇಬೇಕು. ಸೂಪರ್ ಆಗಿ ಚೆನ್ನಾಗಿ ಆಡಿದ್ರು. ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಅವ್ರು ನೋಡಿದಾಗಲೇ ಗೊತ್ತಾಗ್ತಾ ಇತ್ತು. ಏನಕ್ಕಂದ್ರೆ ಈಗ ಚರಣ್ ಶೆಟ್ಟಿ ಅವ್ರಿಗೂ ಬಾಡಿ ಬಿಲ್ಡ್ ತಗೊಂಡಾಗ ಬಟ್ ಚರಣ್ ಶೆಟ್ಟಿ ಪರವಾಗಿಲ್ಲ, ಸೂಪರ್ ಆಗಿ ಅವ್ರನ್ನ ಹೋಲ್ಡ್ ಮಾಡಿದ್ರು. ಬಟ್ ಕೊನೆಗೆ ಏನಾಗುತ್ತೆ ಅಂದ್ರೆ ಸುಮ್ಮನೆ ಬಿಟ್ಬಿಟ್ರು ಅಂತ ಅನಿಸ್ತಾ ಇತ್ತು, ಸರಿನಾ. ಇನ್ನು ಅದೇ ರೀತಿಯಾಗಿ ಯಾವಾಗ ಶುರುವಾಗುತ್ತೆ ಎಪಿಸೋಡ್ ಅಷ್ಟೇ ಇದ್ದಿತ್ತು. ಸಂಗೀತ ಅವರು, ವಿನಯ್ ಅವರು ಮತ್ತೆ ನಮ್ಮ ಶ್ರುತಿ ಮೇಡಮ್ ಅವರು ತುಂಬಾ ಫೀಲ್ ಆಗ್ತಾ ಇದ್ರು. ಕಾರಣ ಏನಂದ್ರೆ ನಮ್ಮ ಟೀಮ್ ಸೋಲ್ಬಾರ್ದು, ನಮ್ಮ ಟೀಮ್ ಗೆಲ್ಲಿಸ್ಬೇಕು ಅಂತ. ಬಟ್ ಇರುತ್ತೆ ಎಕ್ಸಾಕ್ಟ್ಲಿ. ಕೆಲವು ಅಲ್ಲಿ ಏನಾಗ್ತದೆ ಅಂದ್ರೆ ಟಾಸ್ಕ್ ಆರ್ಡರ್ಗೆ ಕೊಡ್ತಾ ಇದ್ರು ಟಾಸ್ಕ್ ಅಂತ ಹೇಳ್ಬೋದು. ಕೆಲವು ಒಳ್ಳೆ ನಿರ್ಧಾರಗಳು ತಗೊಂಡಿದಾವೆ ಅಂತ ಹೇಳಿದ್ರೆ ಲಕ್ಷ್ಮಿಗೌಡ ಒಳ್ಳೆ ನಿರ್ಧಾರ ತಗೊಂಡ್ರೆ, ರೋಶಿನಿ ಟಾಸ್ಕ್ ಆಡಿಲ್ಲ ಅದಕ್ಕೆ ಅವ್ರು ಚಾನ್ಸ್ ಕೊಡ್ತೀವಿ ಅಂತ ಕೊನೆಗೆ ಅವ್ರು ಚಾನ್ಸ್ ಕೊಟ್ಟಾಗ ಅದನ್ನ ನಿರೂಪಣೆ ಮಾಡ್ಕೊಂಡ್ರು ಕೂಡ, ಗೆದ್ರು ಕೂಡ ಟಾಸ್ಕ್ ಅದ್ಭುತವಾಗಿ ಆಡಿದ್ರು ಕೂಡ. ಈ ಮಾತನ್ನ ಒಪ್ಕೊಂಡ್ಲೇಬೇಕು.
ಅದಾದ್ಮೇಲೆ ಸ್ವಲ್ಪ ಆರ್ಗ್ಯುಮೆಂಟ್ ಆಗುತ್ತೆ ಸಂಗೀತ ಅವ್ರ ಟೀಮ್ ಮೇಲೆ. ಏನಂದ್ರೆ ನಮ್ಮ ಟೀಮಲ್ಲಿ ನಮಗೆ ಶಾಪ ಆಗ್ತಾರೆ, ನಮ್ಮ ಟೀಮರ್ಸ್ ನಮಗೆ ಸಪೋರ್ಟ್ ಮಾಡಲ್ಲ ಅಂತ ಅಲ್ಲಿನ ಕ್ಯಾಪ್ಟನ್ ಆಗಿರ್ಬೋದು, ಲೀಡರ್ ಆಗಿರ್ಬೋದು, ಜೂರಿ ಆಗಿರ್ಬೋದು, ಎಲ್ಲರೂ ಕೂಡ ಅದೇ ರೀತಿ ಆಗ್ತಾ ಇತ್ತು. ಇದಾಯ್ತು. ಇನ್ನು ಅದಾದ್ಮೇಲೆ ಮೇನ್ ಮ್ಯಾಟ್ರಿಗೆ ಬರ್ತೀನಿ. ವಿಶೇಷವಾಗಿ ಹೇಳ್ಬೇಕಂದ್ರೆ 100% ಆಗಿ ಇನ್ನು 4 ಎಪಿಸೋಡ್ ಮಾತ್ರ ಬರುತ್ತೆ. ನಮ್ಗೆ ಸಂಡೇ ಎಪಿಸೋಡ್ ಎಂಡ್ ಆಗುತ್ತೆ ಅಗ್ನಿ ಪರೀಕ್ಷೆ ಸೀಸನ್ 1 ಕನ್ನಡದಲ್ಲಿ ಅಗ್ನಿ ಪರೀಕ್ಷೆ. ಇನ್ನು 4 ಎಪಿಸೋಡ್ ಬರುತ್ತೆ. ಇವತ್ತು ಯಾವ ವಾರ? ಬುಧವಾರ, ಐ ಥಿಂಕ್ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಇನ್ನು 3 ಎಪಿಸೋಡ್ ಬರುತ್ತೆ. 31ಕ್ಕೆ ಈ ಅಗ್ನಿ ಪರೀಕ್ಷೆನ ಫೈನಲ್ ಮಾಡ್ತಾರೆ. ಅಂದ್ರೆ ನಾವು ಭಾನುವಾರ ಎಪಿಸೋಡು ಸೋಮವಾರ, ಐ ಥಿಂಕ್ ಸೋಮವಾರ ನೋಡ್ಬೋದು, ಇಲ್ಲ ಶನಿವಾರ ಲಾಸ್ಟ್ ನೋಡ್ಬೋದು, ಮುಗಿಸ್ತಾರೆ. ಇನ್ನು 3 ಎಪಿಸೋಡ್ ಇವತ್ತೆಷ್ಟು 12 ಎಪಿಸೋಡ್ ಆಗಿದೆ ಅಲ್ವಾ? ಇನ್ನು 3 ಎಪಿಸೋಡ್ ಬರ್ತವೆ. ಫೈನಲ್ 1 ಎಪಿಸೋಡ್ ಬರ್ತವೆ. ಫೈನಲ್ ಅಲ್ಲಿ ಗೆದ್ದವ್ರಿಗೇನು ಬಿಗ್ ಬಾಸ್ಗೇನು ಕಳ್ಸಲ್ಲ, ಆ ರೀತಿ ರೂಲ್ಸ್ ಏನ್ ಇರಲ್ಲ. ಏನಂದ್ರೆ ಫೈನಲ್ ಎಪಿಸೋಡ್ ಆಗುತ್ತೆ, ಅವರೆಲ್ಲ ಬಂದಿರೋರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಸೆಂಡ್ ಅಪ್ ಮಾಡಿ ಅದು ಮಾಡಿ ಇದು ಮಾಡಿ ಕಳಿಸ್ತಾರೆ ಅನ್ನೋದು ಬಿಟ್ರೆ ಬೇರೆ ಏನು ಇರಲ್ಲ. ಅಲ್ಲಿ ಅವ್ರಿಗೆ ಟ್ರೋಫಿನೂ ಕೊಡಲ್ಲ, ನೀವು ಸೆಲೆಕ್ಟ್ ಆಗಿರೋಂಥ ಸ್ಟೇಜ್ ಮೇಲೂ ಹೇಳಲ್ಲ. ಕೊನೆಗೆ ಹೇಳೋದು ಅದು ಬಿಗ್ ಬಾಸ್ ಸೀಸನ್ 13 ಶುರುವಾಗುತ್ತಲ್ಲ ನಮಗೆ ಆಕ್ಚುಲಿ ರಿಯಾಲಿಟಿ ಶೋ ಬಿಗ್ ಬಾಸ್, ಆವತ್ತು ಸ್ಟೇಜ್ ಮೇಲೆ ಕಿಚ್ಚ ಸರ್ ಬಂದ ಮೇಲೆ ಈ 4 ಜಡ್ಜ್ಗಳು ಬಂದು ಒಬ್ಬೊಬ್ಬರನ್ನ ರಿವೀಲ್ ಮಾಡ್ಬೋದು ಅಂತ ಅನ್ಸುತ್ತೆ. ನನಗನ್ಸುತ್ತೆ ಇನ್ಸೈಡ್ ಸ್ಟೋರಿ ಏನು ಆಗುತ್ತೆ ಅಂದ್ರೆ ಬೇರೆನೇ ಸ್ಟೋರಿ ಇದೆ, ನೋಡೋಣ ಅದೇನಾಗುತ್ತೆ ಅಂತ. ಸರಿನಾ? 3 ಜನ ವೋಟಿಂಗ್ ಪ್ರಕಾರ ಯಾರು ಬರ್ತಾರಪ್ಪ ಅಂತ ಕೇಳೋದಾದ್ರೆ, ಈಗ ಪ್ರೆಸೆಂಟು ಕುಮಾರಿ ಅವರು ಇದ್ರೆ ಕುಮಾರಿ ಅವರು ಸಖತ್ತಾಗಿ ಸೆಲೆಕ್ಟ್ ಆಗ್ತಿದ್ರು, ಅದು ಬೇರೆ ವಿಷಯ. ಬಟ್ ಏನಂದ್ರೆ ಕುಮಾರಿ ಅವ್ರು ಇಲ್ಲ ಕಾರಣ ಈ ಕಲರ್ಸ್ ಅವ್ರು ಏನ್ ಮಾಡಿದ್ರು, ಕಲರ್ಸ್ ಅವ್ರು ಏನು ಮಾಡಿಲ್ಲ. ಬಟ್ ಏನ್ ಗೊತ್ತಾ, ಒಂದು ಅಪ್ಡೇಟ್ ಕೊಡಬೇಕಾಗಿತ್ತು, ಒಂದು ಮೆಸೇಜ್ ಕೂಡ ಇಲ್ಲ ಫೋಟೋನೋ ಟೀಟೋ ಇಲ್ಲ ಎಪಿಸೋಡಲ್ಲೇ ಹ್ಯಾಂಕರ್ ಹತ್ರ ಒಂದು ಮಾತು ಹೇಳ್ತಿದ್ದು ಚೆನ್ನಾಗಿರೋದು. ಕುಮಾರಿಗೆ ಈ ರೀತಿ ಆಗಿದೆ, ಅವ್ರು ಮನೆಗೆ ಹೋಗಿದ್ದಾರೆ, ಏನೋ ವಿಷಯ ನಡೆದಿದೆ ಅಂತ ಹೇಳ್ಬೋದಾಗಿತ್ತು. ಸರಿನಾ? ಅದೇನು ಮ್ಯಾಟ್ರ್ ಏನಾಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಆ ರೀತಿ ಎಲ್ಲ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ, ನೋಡೋಣ ಏನ್ ಮಾಡ್ತಾರಂತ. ಬಟ್ ಅವರಾದ್ರೂ ಕ್ಲಾರಿಟಿ ಕೊಡ್ಬೇಕಾಗಿತ್ತು, ಯಾರು ಕುಮಾರಿ ಅವರು ಕ್ಲಾರಿಟಿ ಕೊಡ್ಬೋದಾಗಿತ್ತು. ಈ ರೀತಿ ಆಗಿದೆ, ನಾವು ಬಿಗ್ ಬಾಸ್ ಮನೆಗೆ ಬಂದು ಸಪೋರ್ಟ್ ಮಾಡಿ ವೋಟ್ ಮಾಡಿ ಅಂತ. ಬಟ್ ವೋಟ್ ಮಾಡೋಕ್ಕೂ ಇನ್ನೂ ಚಾನ್ಸ್ ಇದೆ. ಇನ್ನು ವೋಟ್ ಮಾಡೋದು ಯಾವಾಗಪ್ಪ ಲಾಸ್ಟ್ ಅಂತ ಕೇಳೋದಾದ್ರೆ ಶನಿವಾರ ಲಾಸ್ಟ್. ಇವತ್ತು ಯಾವ ವಾರ? ಗುರುವಾರ, ಶುಕ್ರವಾರ, ಶನಿವಾರ ಲಾಸ್ಟ್ ಆಗುತ್ತೆ. ನಾನು ಅದನ್ನೇ ಹೇಳಿದ್ದು, ಶನಿವಾರ ವೋಟಿಂಗ್ ಲಾಸ್ಟ್ ಆಗುತ್ತೆ, ನಮಗೆ ಭಾನುವಾರ ಎಪಿಸೋಡ್ ಲಾಸ್ಟ್ ಆಗುತ್ತೆ. ಅಲ್ಲಿಗೆ ಅಗ್ನಿ ಪರೀಕ್ಷೆ ಮುಗಿಯುತ್ತೆ, ಅವತ್ತೇ ಅಗ್ನಿ ಪರೀಕ್ಷೆ ಫೈನಲ್. ಸರಿನಾ? ಇನ್ನು ಟಾಪ್ 3 ಯಾರಪ್ಪ ಬರ್ಬೋದು ಅಂತ ಕೇಳೋದಾದ್ರೆ, ನಾನು ನಿಜ ಹೇಳ್ತಾ ಇದ್ದೀನಿ, ವೋಟಿಂಗ್ ಪ್ರಕಾರ ವೋಟ್ ಆಗ್ತಾ ಇದೀವಿ, ಇಲ್ಲ ಅಂತಲ್ಲ, ನಮ್ಮ ವೋಟಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ತಾರೆ ಅನ್ಕೊಂಡಿದ್ದೀನಿ. ಬಟ್ ಮೇನ್ ಡಿಸಿಷನ್ ತಗೊಳ್ಳೋದು ಮಾತ್ರ ಕಲರ್ಸ್ ಅವರೇ. ಯಾಕೆಂದ್ರೆ ಅವರ ಒಂದು ಬಿಗ್ ಬಾಸ್ಗೆ ಯಾರು ಸೆಟ್ ಆಗ್ತಾರೆ, ಯಾರು ಸೂಟ್ ಆಗ್ತಾರೆ, ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಮಾತಾಗಿರ್ಬೋದು, ಏನೇ ಆಗಿರ್ಬೋದು, ಅದ್ರ ಜೊತೆಗೆ ಸ್ವಲ್ಪ ಜನರ ಪ್ರೀತಿಗಳನ್ನ ಮಿಕ್ಸ್ ಮಾಡ್ತಾರೆ ಅನ್ಕೊಂಡಿದೀನಿ. ಮೇನ್ ಆಗಿ ನನ್ನ ಪ್ರಕಾರ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಕೇಳೋದಾದ್ರೆ, ಸ್ನೇಹ, ಚರಣ್, ಲಕ್ಷ್ಮಿ, ಧನುಷ್, ಈ 4 ಜನ ಸೆಲೆಕ್ಟ್ ಆಗ್ಬೋದು ಅಂತ ಅನಿಸ್ತಾ ಇದೆ. 3 ಜನ ಅಂತಿದ್ದಾರೆ, ಬಟ್ ನಾನು 4 ಜನ ಹೇಳ್ತೀನಿ. ನನಗೆ ಲಿಖಿತ್ತು ಆಗಲ್ಲ, ಜೊತೆಗೆ ಸಹನಾ ಡೌಟು, ಸಹನಾ ಆಗ್ಬೋದು ಮೋಸ್ಟ್ಲಿ, ನಾನು ಅದನ್ನ ಹೇಳ್ತಾ ಇದ್ದೀನಿ. ಸಹನಾ, ಚರಣ್, ಲಕ್ಷ್ಮಿ, ಧನುಷ್, ಈ 4 ಜನ ಆಗ್ಬೋದು ಅನ್ಸುತ್ತೆ. ಸ್ನೇಹನೂ ಆಗಲ್ಲ. ಸರಿನಾ? ಆಮೇಲೆ ಧನುಷು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ, ಲಕ್ಷ್ಮಿನೂ ವೆರಿ ಗುಡ್, ಚರಣ್ ಕಾಮಿಡಿಗಾದ್ರೂ ತಗೊಂತಾರೆ, ಸತ್ಯ ಅಂತ ಹೇಳಿದ್ರೆ ಅಂತ ಕ್ಯಾರೆಕ್ಟರ್ ಒಂದು ಬೇಕು. ಐ ಥಿಂಕ್ ಧ್ರುವಂತ್ ಆ ರೀತಿ ತಗೊಂತಾರ ಅಂತ, ಆ ಕಾರಣಕ್ಕಾದ್ರೂ ತಗೊಂತಾರ ಅಂತ ಅನ್ಕೊಂಡಿದೀನಿ. ನೋಡೋಣ. ಲಿಖಿತ್ ಲಿಸ್ಟ್ ಅಲ್ಲಿ ಇಲ್ಲ, ನನ್ನ ಲಿಸ್ಟ್ ಅಲ್ಲಿ, ನೋಡೋಣ ಏನ್ ಮಾಡ್ತಾರೆ ಅಂತ. ಫಿಸಿಕಲಿ ಫಿಟ್ ಇದ್ದಾರೆ, ಬಟ್ ಮೈಂಡ್ ಗೇಮ್ ಅಲ್ಲಿ, ಸ್ಮಾರ್ಟ್ ಗೇಮ್ ಅಲ್ಲಿ ಡೌಟ್ ಇದೆ ಅನ್ಸುತ್ತೆ. ಬಟ್ ಕೇವಲ ಟಾಸ್ಕ್ ಆಡೋಕ್ಕೋಸ್ಕರ ತಗೊಂತಾರ ಅಂದ್ರೆ ಹೇಳಕ್ಕಾಗಲ್ಲ. ಅಂದ್ರೆ ಅವರು ವ್ಯಕ್ತಿತ್ವ ಆಗ್ಲಿ, ಎಮೋಷನ್ ಆಗ್ಲಿ, ಕಾಮಿಡಿ ಆಗಲಿ, ಫನ್ ಆಗಲಿ, ಎಲ್ಲೋ ಒಂದೇನೋ ತೋರಿಸ್ಕೊಂಡಿಲ್ಲ. ಆ ಕಾರಣಕ್ಕೆ ಡೌಟ್ ಇದೆ. ಬಟ್ ಟಾಸ್ಕ್ ಮಾತ್ರ ಎಕ್ಸಲೆಂಟ್ ಆಡ್ತಾರೆ. ನನ್ನ ಪ್ರಕಾರ ಟಾಪ್ 3 ಅಂತ ನೀವು ಯಾರಾದರೂ ಕೇಳೋದಾದ್ರೆ 100% ಆಗಿ ಹೇಳ್ತೀನಿ, ಚರಣ್, ಲಕ್ಷ್ಮಿ, ಧನುಷ್, ಸ್ನೇಹ, ಇಷ್ಟು ಜನ ಸೆಲೆಕ್ಟ್ ಆಗೋ ಚಾನ್ಸಸ್ ಇದೆ. ವೋಟಿಂಗ್ ಪ್ರಕಾರ ಇವ್ರು ಇದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೋಡೋಣ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ವೋಟಿಂಗ್ ಪ್ರಕಾರ ಹೇಳ್ತಾನೆ, ಅಲ್ಲಿಗೆ ಬೇಕಾಗಿರೋ ಸ್ಟ್ರೆಂತ್ ನೋಡ್ತಾರೆ. 2 ಫಿಮೇಲ್ ಕಂಟೆಸ್ಟೆಂಟ್ಗಳು, 2 ಮೇಲ್ ಕಂಟೆಸ್ಟೆಂಟ್ ತಗೊಂಡು ಹೋದರೆ, ಚರಣ್, ಧನುಷ್ ಮೇಲ್ ಕಂಟೆಸ್ಟೆಂಟ್ ಆದ್ರೆ, ಫಿಮೇಲ್ ಕಂಟೆಸ್ಟೆಂಟ್ ಲಕ್ಷ್ಮಿ, ಸ್ನೇಹ, ಇವರಿಬ್ಬರನ್ನ ತಗೋಬಹುದು. ಐ ಥಿಂಕ್ ಸಹನ ಕೂಡ ಈಸ್ ಎ ಗುಡ್ ಕಂಟೆಸ್ಟೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರಿನಾ? ಆ ರೀತಿ ಆಗ್ತಾ ಇದೆ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೇನೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೇನ್ ಆಗಿ ಏನಂದ್ರೆ, ಈ ಅಗ್ನಿ ಪರೀಕ್ಷೆ ಮುಗಿದ ಮೇಲೆ ನಮ್ಮ ಹತ್ರ 1 ವಾರ ಗ್ಯಾಪ್ ಇರುತ್ತೆ. ಆ ವಾರ ಗ್ಯಾಪ್ ಅಲ್ಲಿ ಏನೇನ್ ಮಾಡ್ತಾರೆ, ಏನೇನ್ ಟ್ರೆಂಡ್ ಆಗುತ್ತೆ, ಯಾರು ಆಕ್ಟಿವ್ ಇದ್ದಾರೆ, ಇವೆಲ್ಲ ಸರ್ಚ್ ಮಾಡಿ ತಗೊಳ್ಳೋ ಸಾಧ್ಯತೆ ಇದೆ. ಈಗ ರಿವೀಲ್ ಮಾಡಲ್ಲ.
6ನೇ ತಾರೀಕೆ ರಿವೀಲ್ ಮಾಡ್ತಾರೆ. ಯಾರು ಸೆಲೆಕ್ಟ್ ಆಗ್ತಾರೆ, ಯಾರು ಸೆಲೆಕ್ಟ್ ಆಗಲ್ಲ ಅಂತ ನಮಗೆ ಆವಾಗಲೇ ಗೊತ್ತಾಗೋದು. ಅಲ್ಲಿವರೆಗೂ ನಾವು ಕಾಯಲೇಬೇಕು ಕೂಡ. ಸೆಲೆಬ್ರಿಟಿ ಲಿಸ್ಟ್ ಅಂತ ತುಂಬಾ ವೈರಲ್ ಆಗ್ತಾ ಇದೆ. ಐ ಥಿಂಕ್ ಈ ಅಗ್ನಿ ಪರೀಕ್ಷೆ ಮುಗಿದ ಮೇಲೆನೆ ಆ ಟ್ರೆಂಡ್ ಸೆಟ್ ಆಗುತ್ತೆ, ಸೆಲೆಬ್ರಿಟಿಗಳು ಯಾರು ಬರ್ತಾರೆ ಅಂತ. ಅದ್ರ ಬಗ್ಗೆ ಒಂದು ಕೂಡ ವಿಡಿಯೋ ಬರುತ್ತೆ. ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.